ತುಲಾರಾಶಿಯವರೇ, ಜೀವನದಲ್ಲಿ ಮನುಷ್ಯನು ತನ್ನನ್ನು ತಾನು ದೀರ್ಘವಾದ, ಅಗಾಧವಾದ ಮತ್ತು ಕತ್ತಲೆಯಾದ ಸುರಂಗದಲ್ಲಿ ಕಳೆದು ಹೋದಂತೆ ಭಾವಿಸುವ ಕ್ಷಣಗಳು ಖಂಡಿತವಾಗಿಯೂ ಬರುತ್ತವೆ. ಅಲ್ಲಿ ಬೆಳಕಿನ ಸಣ್ಣ ಕಿರಣವು ದೂರದವರೆಗೂ ಕಾಣಿಸುವುದಿಲ್ಲ. ಮನಸ್ಸು ಜೋರಾಗಿ ಕಿರುಚಲು ಬಯಸುತ್ತದೆ, ಆದರೆ ಧ್ವನಿ ಎಲ್ಲೋ ಒಳಗೆ ಹೆಪ್ಪುಗಟ್ಟಿದಂತಾಗುತ್ತದೆ. ಪರಿಶ್ರಮ ನಮ್ಮದಾಗಿರುತ್ತದೆ, ಆದರೆ ಫಲ ಮಾತ್ರ ಬೇರೊಬ್ಬರ ಮಡಿಲಿಗೆ ಬೀಳುತ್ತದೆ. ನನ್ನ ಪ್ರೀತಿಯ ತುಲಾರಾಶಿಯವರೇ, ಕಳೆದ 2 ವರ್ಷಗಳು, ಅದರಲ್ಲೂ ವಿಶೇಷವಾಗಿ 2024 ಮತ್ತು 2025 ನಿಮಗೆ ಒಂದು ಕಠಿಣ ಪರೀಕ್ಷೆಯಂತೆ, ಒಂದು ದುಸ್ತರ ತಪಸ್ಸಿನಂತೆ ಇತ್ತು ಎಂಬುದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಸಂಬಂಧಗಳಲ್ಲಿನ ಬದಲಾವಣೆಯ ನೋವನ್ನು ನೀವು ಸಹಿಸಿದ್ದೀರಿ. ಮಹತ್ವಾಕಾಂಕ್ಷೆಯ ಆತ್ಮವನ್ನೂ ನಡುಗಿಸುವಂತಹ ವೃತ್ತಿಜೀವನದ ನಿಶ್ಚಲತೆಯನ್ನು ನೀವು ಅನುಭವಿಸಿದ್ದೀರಿ. ನಿಮ್ಮ ಜೀವನ ಚಕ್ರದ ಮೂಲ ಸ್ತಂಭಗಳಾದ ಶನಿ ಮತ್ತು ಗುರು ಈ ವರ್ಷಗಳಲ್ಲಿ ನಿಮಗೆ ಅನುಕೂಲಕರವಾಗಿರಲಿಲ್ಲ. ಮಾನಸಿಕ ಹೊರೆ, ನಂಬಿಕೆ ದ್ರೋಹದ ಅನುಭವ ಮತ್ತು ಆತ್ಮವನ್ನು ಕೊರೆಯುವ ಏಕಾಂತದ ಹರಿತ ಇವೆಲ್ಲವೂ ನಿಮ್ಮ ಪ್ರಯಾಣದ ಭಾಗವಾಗಿದ್ದವು. ಆದರೆ ಪ್ರಾಚೀನ ಆಚಾರ್ಯರು ಹೇಳಿರುವಂತೆ, ಲೋಹವು ಹೊಳಪನ್ನು ಪಡೆಯಬೇಕಾದರೆ ಅದು ಬೆಂಕಿಯ ಅಪ್ಪುಗೆಯ ಮೂಲಕ ಹಾದು ಹೋಗಲೇಬೇಕು. ನೀವು ಈಗ ಪಕ್ವವಾಗಿದ್ದೀರಿ. ಈಗ ನಿಮ್ಮ ತೇಜಸ್ಸು ಉದಯಿಸುವ ಸಮಯ ಬಂದಿದೆ. ನಮಸ್ಕಾರ, ನಾನು ನಿಮ್ಮ ಆಸ್ಟ್ರೋ ಗೈಡ್. ಇಂದು ಪ್ರಸ್ತುತಪಡಿಸುತ್ತಿದ್ದೇನೆ ವರ್ಷ 2026ರ ಅತ್ಯಂತ ವಿಸ್ತೃತ, ಸೂಕ್ಷ್ಮ ಮತ್ತು ದಿನಾಂಕ ಸಹಿತವಾದ ಮಹಾರಾಶಿಫಲ. ಇದು ಸಾಮಾನ್ಯ ಭವಿಷ್ಯವಾಣಿಯಲ್ಲ. ಘಟನೆಗಳು ಕೇವಲ ಸಂಭವಿಸುವುದು ಮಾತ್ರವಲ್ಲ, ಬದಲಿಗೆ ಯಾವಾಗ, ಏಕೆ ಮತ್ತು ಹೇಗೆ ಸಂಭವಿಸುತ್ತವೆ ಎಂಬುದನ್ನು ತಿಳಿಸುವ ಅದೃಶ್ಯ ಪ್ರವಾಹದ ಅನಾವರಣವಿದು. ನನ್ನ ಮುಂದಿರುವ ಜ್ಯೋತಿಷ್ಯದ ಲೆಕ್ಕಾಚಾರಗಳು ಸ್ಪಷ್ಟವಾದ ಸೂಚನೆಗಳನ್ನು ನೀಡುತ್ತಿವೆ. 2026 ತುಲಾ ರಾಶಿಯವರಿಗೆ ಒಂದು ಅಭೂತಪೂರ್ವ ಬದಲಾವಣೆಯ ವರ್ಷವಾಗಲಿದೆ. ಒಂದು ಎಂತಹ ವರ್ಷವೆಂದರೆ, ಅದು ನಿಮ್ಮ ಕಳೆದು ಹೋದ ಹಕ್ಕು, ಅವಕಾಶ, ಗೌರವ ಮತ್ತು ಶಕ್ತಿಯನ್ನು ಹಲವು ಪಟ್ಟು ಹೆಚ್ಚಿಸಿ ನಿಮಗೆ ಹಿಂತಿರುಗಿಸಲಿದೆ. ಇಂದು ನಾವು 2 ಜೂನ್ 2026ರ ಆ ಐತಿಹಾಸಿಕ ಕ್ಷಣವನ್ನು ವಿಶ್ಲೇಷಿಸೋಣ. ಯಾವಾಗ 12 ವರ್ಷಗಳ ನಂತರ ಒಂದು ಎಂತಹ ಅಪರೂಪದ ರಾಜಯೋಗ ಉಂಟಾಗುತ್ತಿದೆ ಎಂದರೆ, ಅದು ಪರಿಸ್ಥಿತಿಗಳನ್ನು ದೇವರ ಇಚ್ಛೆಯಂತೆ ವೇಗವಾಗಿ ಬದಲಾಯಿಸಬಹುದು. ವರ್ಷದ ಆರಂಭದಲ್ಲಿ ಮೌನವೇ ನಿಮ್ಮ ಅತಿದೊಡ್ಡ ಕವಚ ಏಕೆ ಎಂದು ನಾವು ಅರ್ಥ ಮಾಡಿಕೊಳ್ಳೋಣ. ಈ ವರ್ಷ ಶನಿ ನಿಮಗೆ ಕೇವಲ ಗ್ರಹವಾಗಿರದೆ ರಕ್ಷಕ ದೇವತೆಯಾಗಿ ಹೇಗೆ ನಿಲ್ಲುತ್ತಾರೆ ಎಂಬುದನ್ನು ನೋಡೋಣ. ನಾವು ಧನ, ಪ್ರೇಮ, ಆರೋಗ್ಯ, ಗೃಹಸ್ಥ ಜೀವನ ಹಾಗೂ ಅಂತಹ ಪರಿಹಾರಗಳ ಬಗ್ಗೆಯೂ ಚರ್ಚಿಸೋಣ. ಇವುಗಳಿಂದ ಈ ವರ್ಷ ನಿಮ್ಮ ಜೀವನದ ಶ್ರೇಷ್ಠ ಅಧ್ಯಾಯವಾಗಿ ಬದಲಾಗಬಹುದು. ಹಾಗಾದರೆ ಬನ್ನಿ, ಮನಸ್ಸನ್ನು ಶಾಂತಗೊಳಿಸಿ, ಕುರ್ಚಿಯ ಪೆಟ್ಟಿಯನ್ನು ಬಿಗಿದುಕೊಳ್ಳಿ ಮತ್ತು ಒಂದು ಡೈರಿ ಹಾಗೂ ಪೆನ್ನನ್ನು ಕೈಯಲ್ಲಿ ಹಿಡಿದುಕೊಳ್ಳಿ. ಏಕೆಂದರೆ ಇಂದು ನಾವು ನಿಮ್ಮ ಭವಿಷ್ಯದ ಆ ಹೊಸ ಚಿತ್ರಕಥೆಯನ್ನು ರಚಿಸಲಿದ್ದೇವೆ. ಇದರಲ್ಲಿ ಪ್ರತಿಯೊಂದು ಸಾಲು ಭರವಸೆ, ಶಕ್ತಿ ಮತ್ತು ಪುನರ್ಜನ್ಮದ ವಾಗ್ದಾನವನ್ನು ನೀಡುತ್ತದೆ. ಮತ್ತು ನೆನಪಿಡಿ, ಯಾವುದೇ ವರ್ಷವನ್ನು ಅರ್ಥಮಾಡಿಕೊಳ್ಳುವ ಮೊದಲು ಅದರ ಆಕಾಶದ ಸ್ವರೂಪವನ್ನು ಅರ್ಥಮಾಡಿಕೊಳ್ಳುವುದು ಅವಶ್ಯಕ. ಬ್ರಹ್ಮಾಂಡದ ಈ ಮಹಾನ್ ಸಭೆ, ಗ್ರಹಗಳ ಈ ದಿವ್ಯ ಪಂಚಾಯತ್ ನಿಮಗಾಗಿ ಯಾವ ನಿರ್ಧಾರವನ್ನು ಬರೆಯುತ್ತಿದೆ ಎಂಬುದನ್ನು ನಾವು ನೋಡಬೇಕಾಗಿದೆ. 2026ರಲ್ಲಿ 4 ಮಹಾನ್ ಖಗೋಳ ಘಟನೆಗಳು ಸಂಭವಿಸುತ್ತಿವೆ. ಇವು ನೇರವಾಗಿ ನಿಮ್ಮ ಲಗ್ನ ಮತ್ತು ನಿಮ್ಮ ರಾಶಿಯ ಮೇಲೆ ಪ್ರಭಾವ ಬೀರುತ್ತವೆ. ಬನ್ನಿ, ಈ ವಿರಾಟ್ ಚಿತ್ರಣವನ್ನು ಸರಳ ಮತ್ತು ಸ್ಪಷ್ಟ ರೂಪದಲ್ಲಿ ಅರ್ಥಮಾಡಿಕೊಳ್ಳೋಣ. ಎಲ್ಲಕ್ಕಿಂತ ಮೊದಲ ಮತ್ತು ಅತ್ಯಂತ ನೆಮ್ಮದಿ ನೀಡುವ ಸುದ್ದಿ ಏನೆಂದರೆ, ಇಡೀ ವರ್ಷ 2026ರಲ್ಲಿ ಕರ್ಮಫಲದಾತ ಶನಿದೇವರು ನಿಮ್ಮ 6ನೇ ಮನೆಯಲ್ಲಿ, ಮೀನ ರಾಶಿಯಲ್ಲಿ ವಿರಾಜಮಾನರಾಗಿರುತ್ತಾರೆ. ಈಗ ನೀವು ಕೇಳಬಹುದು, 6ನೇ ಮನೆ ರೋಗ ಮತ್ತು ಶತ್ರುಗಳದ್ದಲ್ಲವೇ? ಹಾಗಾದರೆ ಇದು ಒಳ್ಳೆಯದು ಹೇಗೆ? ಜ್ಯೋತಿಷ್ಯದ ಒಂದು ಸುವರ್ಣ ನಿಯಮವಿದೆ. ಯಾವಾಗ ಶನಿಯಂತಹ ಕ್ರೂರ ಗ್ರಹವು 6ನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತದೆಯೋ, ಅದು ಆ ಮನೆಯ ಕೆಟ್ಟ ಪರಿಣಾಮಗಳನ್ನು ನಾಶ ಮಾಡುತ್ತದೆ. ತುಲಾ ರಾಶಿಯವರಿಗೆ ಶನಿ ಯೋಗಕಾರಕ ಗ್ರಹ, ಅಂದರೆ ಅತ್ಯಂತ ಶುಭ ಗ್ರಹ. 2026ರಲ್ಲಿ ನಿಮ್ಮ ಮೇಲೆ ಯಾವುದಾದ್ರೂ ಕೋರ್ಟ್ ಕೇಸ್ ನಡೀತಾ ಇದ್ರೆ, ಯಾವುದಾದ್ರೂ ಹಳೆಯ ಸಾಲವಿದ್ರೆ, ಅಥವಾ ಪತ್ತೆಯಾಗದ ಯಾವುದಾದ್ರೂ ಕಾಯಿಲೆ ಇದ್ದರೆ, ಶನಿದೇವರು ಅವೆಲ್ಲವನ್ನೂ ಅಂತ್ಯಗೊಳಿಸುತ್ತಾರೆ. ಇದು ನಿಮ್ಮನ್ನು ಒಬ್ಬ ಫೈಟರ್, ಹೋರಾಟಗಾರನನ್ನಾಗಿ ಮಾಡುತ್ತದೆ. 2ನೇ ದೊಡ್ಡ ಘಟನೆ ದೇವಗುರು ಬೃಹಸ್ಪತಿಯ ಗೋಚಾರ ಸಂಚಾರ. ವರ್ಷದ ಆರಂಭದಲ್ಲಿ, ಅಂದರೆ ಜನವರಿಯಿಂದ ಮೇವರೆಗೆ, ಗುರು ನಿಮ್ಮ 9ನೇ ಮನೆಯಲ್ಲಿ ಇರುತ್ತಾರೆ. ಇದು ಒಳ್ಳೆಯದು, ಅದೃಷ್ಟ ಸಾಥ್ ನೀಡುತ್ತದೆ. ಆದರೆ
ನಿಜವಾದ ಮ್ಯಾಜಿಕ್ ನಡೆಯುವುದು 2 ಜೂನ್ 2026ರಂದು. ಈ ದಿನಾಂಕವನ್ನು ನೋಟ್ ಮಾಡಿಕೊಳ್ಳಿ. 2 ಜೂನ್ ಗುರು ಕರ್ಕರಾಶಿಯನ್ನು ಪ್ರವೇಶಿಸಿ ನಿಮ್ಮ 10ನೇ ಮನೆಗೆ ಬರುತ್ತಾರೆ. ಕರ್ಕರಾಶಿ ಗುರುವಿನ ಉಚ್ಚ ರಾಶಿಯಾಗಿದೆ. 10ನೇ ಮನೆಯಲ್ಲಿ ಉಚ್ಚನಾದ ಗುರು ಹಂಸ ಮಹಾಪುರುಷ ಯೋಗವನ್ನು ಉಂಟುಮಾಡುತ್ತಾರೆ. ಈ ಯೋಗ 12 ವರ್ಷಗಳಲ್ಲಿ ಕೇವಲ ಒಮ್ಮೆ ಮಾತ್ರ ಬರುತ್ತದೆ. ಇದರ ಅರ್ಥವೇನು? ಇದರ ಅರ್ಥವೇನೆಂದರೆ ವೃತ್ತಿಜೀವನ, ಪದವಿ ಪ್ರತಿಷ್ಠೆ ಮತ್ತು ಮಾನ ಸನ್ಮಾನದ ವಿಷಯದಲ್ಲಿ ಈ ವರ್ಷ ಒಂದು ಸುವರ್ಣ ಯುಗವನ್ನು ತರಲಿದೆ. ಎಲ್ಲಿಯವರೆಗೆ ನೀವು ಹೋರಾಟ ಮಾಡಬೇಕಾಗಿತ್ತೋ, ಜೂನ್ ನಂತರ ನೀವು ಕೇಳದೆಯೇ ನಿಮಗೆ ಅರ್ಹವಾದ ಆ ಪದವಿ ಸಿಗುತ್ತದೆ. 3ನೇ ಪ್ರಮುಖ ಅಂಶ ರಾಹು ಮತ್ತು ಕೇತು. ರಾಹು ನಿಮ್ಮ 5ನೇ ಮನೆಯಲ್ಲಿ ಮತ್ತು ಕೇತು 11ನೇ ಮನೆಯಲ್ಲಿ ಇರುತ್ತಾರೆ. ರಾಹು 5ನೇ ಮನೆಯಲ್ಲಿ ನಿಮಗೆ ಅದ್ಭುತ ಬುದ್ಧಿವಂತಿಕೆ ಮತ್ತು ಚುರುಕುತನವನ್ನು ನೀಡುತ್ತಾರೆ. 26-14ರಲ್ಲಿದ್ದೀರಿ. ನೀವು ಭಾವನಾತ್ಮಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ. ನೀವು ಮೆದುಳು. ಕೇತು 11ನೇ ಮನೆಯಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತಾರೆ, ಏಕೆಂದರೆ ಅವರು ನಿಮ್ಮನ್ನು ಲಾಭದಿಂದ ವಿರಕ್ತರನ್ನಾಗಿ ಮಾಡುತ್ತಾರೆ. ಮತ್ತು ನೀವು ಹಣದ ಹಿಂದೆ ಎಷ್ಟು ಓಡುವುದಿಲ್ಲವೋ ಹಣ ಅಷ್ಟೇ ನಿಮ್ಮ ಹಿಂದೆ ಬರುತ್ತದೆ. ಮತ್ತು 4ನೇ ವಿಷಯ, ಇದನ್ನು ಬಹಳ ಕಡಿಮೆ ಜನರು ಗಮನಿಸ್ತಾರೆ. ಅದೇನೆಂದರೆ ವರ್ಷ 2026ರ ಒಟ್ಟು ಮೊತ್ತ 10 ಆಗುತ್ತದೆ. ಅಂದರೆ 1. ಸಂಖ್ಯಾಶಾಸ್ತ್ರದಲ್ಲಿ 1ನೇ ಸಂಖ್ಯೆ ಸೂರ್ಯನದ್ದಾಗಿದೆ. ತುಲಾ ರಾಶಿಯವರಿಗೆ ಸೂರ್ಯ ಲಾಭಾಧಿಪತಿ. ಅಂದರೆ ಈ ಇಡೀ ವರ್ಷ ಅಧಿಕಾರ, ಸರ್ಕಾರ, ಶಕ್ತಿ ಮತ್ತು ಲಾಭದ ಶಕ್ತಿಯಿಂದ ತುಂಬಿದೆ. ಹಾಗಾದರೆ ಸ್ನೇಹಿತರೆ, ವೇದಿಕೆ ಸಿದ್ಧವಾಗಿದೆ. ಶನಿ ಶತ್ರುಗಳನ್ನು ತರೆಯುತ್ತಾರೆ, ಗುರು ವೃತ್ತಿ ಜೀವನಕ್ಕೆ ಹಾರಾಟ ನೀಡುತ್ತಾರೆ, ರಾಹು ಬುದ್ಧಿ ನೀಡುತ್ತಾರೆ ಮತ್ತು ಸೂರ್ಯ ಲಾಭ ನೀಡುತ್ತಾರೆ. ಇಂತಹ ಸಂಯೋಗ ದಶಕಗಳಲ್ಲಿ ಒಮ್ಮೆ ಮಾತ್ರ ಉಂಟಾಗುತ್ತದೆ. ಈಗ ನಾವು ನಿಮ್ಮ ರಾತ್ರಿಗಳ ನಿದ್ದೆ ಕೆಡಿಸಿರುವ ವಿಷಯಕ್ಕೆ ಬರೋಣ, ನಿಮ್ಮ ವೃತ್ತಿ ಜೀವನ. ನನ್ನ ಬಳಿ ಇರುವ ಡೇಟಾ ನಿಮ್ಮ ವೃತ್ತಿ ಜೀವನವನ್ನು 2026ರಲ್ಲಿ 4 ವಿಭಿನ್ನ ಹಂತಗಳಲ್ಲಿ ವಿಂಗಡಿಸುತ್ತದೆ. ಇದನ್ನು ಬಹಳ ಗಮನವಿಟ್ಟು ಕೇಳಿ, ಏಕೆಂದರೆ ಇದರಲ್ಲಿ ನಿಮಗಾಗಿ ಒಂದು ದೊಡ್ಡ ಎಚ್ಚರಿಕೆಯೂ ಅಡಗಿದೆ. ಮೊದಲ ಹಂತ ತಾಳ್ಮೆಯ ಪರೀಕ್ಷೆಯಾಗಿದೆ. ಇದು ಜನವರಿಯಿಂದ 23 ಫೆಬ್ರವರಿ 2026ರವರೆಗೆ ನಡೆಯುತ್ತದೆ. ವರ್ಷದ ಆರಂಭ ನಿಧಾನ ಮತ್ತು ಒತ್ತಡದಿಂದ ಕೂಡಿರಬಹುದು. 15 ಜನವರಿಯಿಂದ 23 ಫೆಬ್ರವರಿ ನಡುವೆ ಮಂಗಳ ಮಕರ ರಾಶಿಯಲ್ಲಿ ಇರ್ತಾರೆ. ಮಂಗಳ ಮಕರದಲ್ಲಿ ಉಚ್ಚರು. ಆಫೀಸ್ನಲ್ಲಿ ರಾಜಕೀಯ ತುಂಬಾ ಹೆಚ್ಚಾಗಬಹುದು. ನಿಮ್ಮ ಬಾಸ್ ಅಥವಾ ಸಹೋದ್ಯೋಗಿಗಳು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸಬಹುದು. ಸಾಕು ಇನ್ನು, ನಾನು ರಾಜೀನಾಮೆ ನೀಡುತ್ತೇನೆ ಎಂದು ನಿಮಗೆ ಅನಿಸಬಹುದು. ಆದರೆ ನಿಲ್ಲಿ. ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ, ಈ ಸಮಯದಲ್ಲಿ ನೀವು ಮೌನವಾಗಿರಬೇಕು. ನಿಮ್ಮ ಬಾಯಿ ಮುಚ್ಚಿಟ್ಟುಕೊಳ್ಳಿ. ಕೇವಲ ನಿಮ್ಮ ಕೆಲಸ ಮಾಡಿ. ನೀವು ಕೋಪದಲ್ಲಿ ಕೆಲಸ ಬಿಟ್ಟರೆ ಹೊಸ ಕೆಲಸ ಸಿಗಲು ತುಂಬ ತೊಂದರೆಯಾಗುತ್ತದೆ. ಕೈಯಲ್ಲಿ ಮತ್ತೊಂದು ಆಫರ್ ಇಲ್ಲದಿದ್ದರೆ ರಿಸ್ಕ್ ತೆಗೆದುಕೊಳ್ಳಬೇಡಿ. 2ನೇ ಹಂತ ನಿಧಾನಗತಿಯ ಚೇತರಿಕೆಯದ್ದಾಗಿದೆ. ಇದು 23 ಫೆಬ್ರವರಿಯಿಂದ 1 ಜೂನ್ 2026ರವರೆಗೆ ಇರುತ್ತದೆ. ಫೆಬ್ರವರಿ ನಂತರ ಪರಿಸ್ಥಿತಿ ಸುಧಾರಿಸುತ್ತದೆ, ಆದರೆ ನಿಧಾನವಾಗಿ. ಇದು ಸಾಧಾರಣ ಸಮಯವಾಗಿರುತ್ತದೆ. ಗಾಡಿ 10ರ ವೇಗದಿಂದ 40ರಿಂದ 50ರ ವೇಗಕ್ಕೆ ಬರುತ್ತದೆ. ನೀವು ಸರ್ಕಾರಿ ಕೆಲಸಕ್ಕೆ ತಯಾರಿ ನಡೆಸುತ್ತಿದ್ದರೆ 14 ಏಪ್ರಿಲ್ನಿಂದ 15 ಮೇವರೆಗಿನ ಸಮಯವನ್ನು ಗುರುತು ಮಾಡಿಕೊಳ್ಳಿ. ಈ ಸಮಯದಲ್ಲಿ ಸೂರ್ಯ ತನ್ನ ಉಚ್ಚ ರಾಶಿಯಾದ ಮೇಷದಲ್ಲಿ ಇರುತ್ತಾರೆ. ಸರ್ಕಾರಿ ಟೆಂಡರ್, ಸರ್ಕಾರಿ ಪರೀಕ್ಷೆ ಅಥವಾ ಬಡ್ತಿಗಾಗಿ ಇದು ಅತ್ಯುತ್ತಮ ಸಮಯ. ನಂತರ ಬರುತ್ತದೆ 3ನೇ ಹಂತ, ಅಂದರೆ ವೃತ್ತಿ ಜೀವನದಲ್ಲಿ ಸ್ಫೋಟ. ಇದು 2 ಜೂನ್ನಿಂದ 31 ಅಕ್ಟೋಬರ್ವರೆಗೆ ಇರುತ್ತದೆ. ಮತ್ತು ಇದೇ ಆ ದಿನ ನಾನು ನಿಮಗೆ ವಾಗ್ದಾನ ಮಾಡಿದ್ದೆ, 2 ಜೂನ್ 2026. ಗುರು ನಿಮ್ಮ 10ನೇ ಮನೆಗೆ ಪ್ರವೇಶಿಸಿ ಹಂಸಯೋಗವನ್ನು ರಚಿಸುತ್ತಾರೆ. ಈ ಗೋಚಾರ ಆದ ಕೂಡಲೇ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಫೋಟ. ಯಾರು ನಿಮ್ಮ ವಿರುದ್ಧವಾಗಿದ್ದರೋ ಈಗ ಅವರೇ ನಿಮ್ಮ ಸೇವೆಗೆ ನಿಲ್ಲುತ್ತಾರೆ. ಮತ್ತು ಕೊನೆಯದಾಗಿ 4ನೇ ಹಂತ, ಶಕ್ತಿಯ ಉತ್ತುಂಗ. ಇದು ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಇರುತ್ತದೆ. ವರ್ಷದ ಕೊನೆಯಲ್ಲಿ ಕೇತು ನಿಮ್ಮ 10ನೇ ಮನೆಯಲ್ಲಿ ಮತ್ತು ರಾಹು ನಿಮ್ಮ 4ನೇ ಮನೆಗೆ ಬರುತ್ತಾರೆ. ಕೇತು 10ನೇ ಮನೆಯಲ್ಲಿ ಧ್ವಜ ಹಾರಿಸುವ ಕೆಲಸ ಮಾಡುತ್ತಾರೆ. ನೀವು ನಿಮ್ಮ ಕ್ಷೇತ್ರದಲ್ಲಿ ಉತ್ತುಂಗಕ್ಕೆ ತಲುಪುತ್ತೀರಿ. ಜನರು ನಿಮ್ಮ ಕೆಲಸದಿಂದಲ್ಲ, ಈಗ ನಿಮ್ಮ ಹೆಸರಿನಿಂದ ನಿಮ್ಮನ್ನು ಗುರುತಿಸುತ್ತಾರೆ. ವಿಶೇಷವಾಗಿ ಆನ್ಲೈನ್ ಕೆಲಸ, ಮೀಡಿಯಾ, ಕನ್ಸಲ್ಟೆನ್ಸಿ ಅಥವಾ ಮೆಷಿನರಿ ಕ್ಷೇತ್ರದಲ್ಲಿ ಇರುವವರಿಗೆ ಈ ಸಮಯ ದಾಖಲೆ ಮುರಿಯುವ ಯಶಸ್ಸಿನದ್ದಾಗಿದೆ. ಹಾಗಾಗಿ ಇದರ ಸಾರಾಂಶವೇನೆಂದರೆ, ವರ್ಷದ ಮೊದಲ 3 ತಿಂಗಳು ತಾಳ್ಮೆ ಇಟ್ಟುಕೊಳ್ಳಿ. ಅದರ ನಂತರ ನೀವು ಹಿಂದಿರುಗಿ ನೋಡುವ ಅಗತ್ಯವಿರುವುದಿಲ್ಲ. ವೃತ್ತಿಜೀವನ ಚೆನ್ನಾಗಿದೆ, ಆದರೆ ಕಿಸೆಯಲ್ಲಿ ಹಣ ಉಳಿಯುತ್ತದೆಯೇ?
ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆಯೇ? ಬನ್ನಿ ಧನಭಾವದ ಸ್ಥಿತಿಯನ್ನು ನೋಡೋಣ. ವರ್ಷದ ಮೊದಲ ಭಾಗದಲ್ಲಿ ಅಂದರೆ ಜನವರಿಯಿಂದ ಮೇವರೆಗೆ ಇದನ್ನು ನಾವು ಸರ್ವೈವಲ್ ಫೇಸ್ ಎಂದು ಕರೆಯಬಹುದು. ಕೇತು ನಿಮ್ಮ 11ನೇ ಮನೆಯಲ್ಲಿದ್ದಾರೆ. ಕೇತುವಿನ ಸ್ವಭಾವ ಕತ್ತರಿಸುವುದು ಅಥವಾ ಅನಿಯಮಿತತೆಯನ್ನು ನೀಡುವುದು. ಜನವರಿಯಿಂದ ಮೇ ನಡುವೆ ಹಣದ ಹರಿವು ಒಂದೇ ರೀತಿ ಇರುವುದಿಲ್ಲ. ಕೆಲವೊಮ್ಮೆ ತುಂಬ ಹಣ ಬರುತ್ತದೆ, ಕೆಲವೊಮ್ಮೆ ಸಂಪೂರ್ಣ ಒಣಗಿದಂತಾಗುತ್ತದೆ. ಆದರೆ ಇಲ್ಲೊಂದು ಸಿಹಿ ಸುದ್ದಿ ಇದೆ. 15 ಜನವರಿಯಿಂದ 23 ಫೆಬ್ರವರಿ ನಡುವೆ ಮಂಗಳ, ಯಾರು ನಿಮ್ಮ ಧನಭಾವದ ಅಧಿಪತಿಯೋ, ಅವರು ಉಚ್ಚರಾಗಿ 4ನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾರೆ. ಇಲ್ಲಿ ರುಚಕ ಮಹಾಪುರುಷ ಯೋಗ ಉಂಟಾಗುತ್ತಿದೆ. ಈ ಸಮಯ ಆಸ್ತಿಗೆ ವರದಾನವಾಗಿದೆ. ನೀವು ಮನೆ ಖರೀದಿಸಲು ಬಯಸಿದ್ದರೆ, ಭೂಮಿಯಲ್ಲಿ ಹೂಡಿಕೆ ಮಾಡಲು ಬಯಸಿದ್ದರೆ ಅಥವಾ ಯಾವುದಾದರೂ ಹಳೆಯ ಆಸ್ತಿಯನ್ನು ಮಾರಾಟ ಮಾಡಲು ಬಯಸಿದ್ದರೆ ಈ 40 ದಿನಗಳ ಸಮಯ ನಿಮಗಾಗಿ ಖಜಾನೆಯನ್ನು ತೆರೆಯಬಹುದು. ಆಸ್ತಿ ಡೀಲ್ಗಳ ಮೂಲಕ ದೊಡ್ಡ ಮೊತ್ತದ ಹಣ ಬರುವ ಯೋಗವಿದೆ. ನಿಜವಾದ ಆಟ ಜೂನ್ ನಂತರ ಪ್ರಾರಂಭವಾಗುತ್ತದೆ. ಇದನ್ನು ನಾವು ಸಮೃದ್ಧಿಯ ಹಂತ, ಅಬಂಡನ್ಸ್ ಫೇಸ್ ಎಂದು ಕರೆಯಬಹುದು. ಯಾವಾಗ ಗುರು 10ನೇ ಮನೆಯಲ್ಲಿ ಉಚ್ಚರಾಗುತ್ತಾರೋ ಅವರ 5ನೇ ದೃಷ್ಟಿ, ಇದನ್ನು ಅಮೃತ ದೃಷ್ಟಿ ಎನ್ನುತ್ತಾರೆ. ಅದು ನಿಮ್ಮ 2ನೇ ಮನೆ ಅಂದರೆ ಧನ ಭಾವದ ಮೇಲೆ ಬೀಳುತ್ತದೆ. ಜ್ಯೋತಿಷ್ಯದಲ್ಲಿ ಇದನ್ನು ಅಖಂಡ ಧನಯೋಗ ಎಂದು ಕರೆಯುತ್ತಾರೆ. ನಮ್ಮ ವಿಶ್ಲೇಷಣೆಯ ಪ್ರಕಾರ ಈ ಸಮಯದಲ್ಲಿ ನಿಮ್ಮ 2 ಕೈಗಳಲ್ಲಿ ಲಾಡು ಇರುತ್ತದೆ. ಸಿಕ್ಕಿಹಾಕಿಕೊಂಡಿದ್ದ ಹಣ ಮರಳಿ ಸಿಗುತ್ತದೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತವೆ. ನಗದಿನ ಯಾವುದೇ ಕೊರತೆ ಇರುವುದಿಲ್ಲ. ಆಗಸ್ಟ್ 2026ರಲ್ಲಿ ರಾಹು ಧನಿಷ್ಠಾ ನಕ್ಷತ್ರಕ್ಕೆ ಪ್ರವೇಶಿಸುತ್ತಾರೆ. ಧನಿಷ್ಠಾ ನಕ್ಷತ್ರ ಮಂಗಳನದ್ದು. ಮಂಗಳ ನಿಮ್ಮ ಧನಸ್ವಾಮಿ. ರಾಹುವಿನ ಈ ನಕ್ಷತ್ರ ಪರಿವರ್ತನೆ ಷೇರು ಮಾರುಕಟ್ಟೆ, ಟ್ರೇಡಿಂಗ್, ಲಾಟರಿ ಅಥವಾ ಯಾವುದೇ ಸ್ಪೆಕ್ಯುಲೇಷನ್ನಿಂದ ಹಠಾತ್ ಧನಲಾಭದ ಕಡೆಗೆ ಬೊಟ್ಟು ಮಾಡುತ್ತಿದೆ. ಗುಪ್ತ ಧನದ ಪ್ರಾಪ್ತಿ ಕೂಡ ಆಗಬಹುದು. ಆದರೆ ಒಂದು ದೊಡ್ಡ ಎಚ್ಚರಿಕೆಯೂ ಇದೆ. ಶನಿ 6ನೇ ಮನೆಯಲ್ಲಿ ಕುಳಿತು ನಿಮ್ಮ 12ನೇ ಭಾವ ಅಂದರೆ ಖರ್ಚಿನ ಭಾವವನ್ನು ನೋಡುತ್ತಿದ್ದಾರೆ. ಹಣ ತುಂಬಾ ಬರುತ್ತದೆ, ಆದರೆ ನೀವು ಅದನ್ನು ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡದಿದ್ದರೆ ಅದು ಖರ್ಚೂ ಆಗಿಬಿಡುತ್ತದೆ. ಆದ್ದರಿಂದ 2026ರಲ್ಲಿ ನನ್ನ ಸಲಹೆ, ಹಣ ಬಂದ ತಕ್ಷಣ ಅದನ್ನು ಚಿನ್ನ ಅಥವಾ ಆಸ್ತಿಯಲ್ಲಿ ಲಾಕ್ ಮಾಡಿಬಿಡಿ. ಸಂಬಂಧಗಳು ಇವು ನಮ್ಮ ಜೀವನದ ಅತಿ ದೊಡ್ಡ ಶಕ್ತಿಯೂ ಹೌದು ಮತ್ತು ಕೆಲವೊಮ್ಮೆ ದೌರ್ಬಲ್ಯವೂ ಹೌದು. 22 ನೂತನಲ್ಲಿ ತುಲಾರಾಶಿಯವರ ಹೃದಯದ ಸ್ಥಿತಿ ಹೇಗಿರುತ್ತದೆ? ನೀವು ಈ ಸಮಯದಲ್ಲಿ ಗುರುವಿನ ದೃಷ್ಟಿ ನಿಮ್ಮ 5ನೇ ಮನೆಯ ಮೇಲಿದೆ. ಈ ಸಮಯ ಹೊಸ ಸಂಬಂಧಗಳ ಆರಂಭಕ್ಕೆ ಅತಿ ಉತ್ತಮವಾಗಿದೆ. ಮಾತುಕತೆ ನಡೆಸಬೇಕಿದ್ದರೆ, ನಿಶ್ಚಿತಾರ್ಥ ಮಾಡಿಕೊಳ್ಳಬೇಕಿದ್ದರೆ ಜೂನ್ಗಿಂತ ಮೊದಲು ಮಾಡಿಕೊಳ್ಳಿ. ಗುರುವಿನ ಆಶೀರ್ವಾದ ನಿಮ್ಮೊಂದಿಗಿದೆ. ಆದರೆ ವಿವಾಹಿತ ದಂಪತಿಗಳಿಗೆ ಮೇ ಮತ್ತು ಜೂನ್ ತಿಂಗಳು ಸ್ವಲ್ಪ ಸೂಕ್ಷ್ಮವಾಗಿದೆ. 11 ಮೇನಿಂದ 20 ಜೂನ್ವರೆಗೆ ಮಂಗಳ ನಿಮ್ಮ 7ನೇ ಮನೆಯಲ್ಲಿ ಇರುತ್ತಾರೆ. ಮಂಗಳ ಬೆಂಕಿ, ಶಕ್ತಿ ಮತ್ತು ಕೋಪ. ಈ ಸಮಯದಲ್ಲಿ ಪತಿ ಪತ್ನಿಯರ ನಡುವೆ ಸಣ್ಣ ಪುಟ್ಟ ವಿಷಯಗಳಿಗೆ ಅಹಂಕಾರದ ಸಂಘರ್ಷ ಉಂಟಾಗಬಹುದು. ಒಂದು ಸಣ್ಣ ಮಾತು ದೊಡ್ಡ ಜಗಳವಾಗಬಹುದು. ಇಲ್ಲಿ ನೀವು ನಿಮ್ಮ ರಾಶಿಯ ಸ್ವಭಾವವನ್ನು ಅಂದರೆ ಸಮತೋಲನವನ್ನು ಬಳಸಬೇಕು. ಶಾಂತವಾಗಿರಿ. 2 ಜೂನ್ ನಂತರ ಮತ್ತೊಂದು ಸವಾಲು ಬರಬಹುದು. ಯಾವಾಗ ಗುರು 5ನೇ ಮನೆಯಿಂದ ತಮ್ಮ ದೃಷ್ಟಿಯನ್ನು ತೆಗೆಯುತ್ತಾರೋ ಅಲ್ಲಿ ಕೇವಲ ರಾಹು ಉಳಿಯುತ್ತಾರೆ. ರಾಹು 5ನೇ ಮನೆಯಲ್ಲಿ ಸಂಶಯವನ್ನು ಹುಟ್ಟುಹಾಕುತ್ತಾರೆ. ಜೂನ್ ನಂತರ ನಿಮ್ಮ ಸಂಗಾತಿ ನಿಮ್ಮಿಂದ ಏನನ್ನೋ ಮುಚ್ಚಿಡುತ್ತಿದ್ದಾರೆ ಎಂದು ನಿಮಗೆ ಅನಿಸಬಹುದು. ತಪ್ಪು ಗ್ರಹಿಕೆಗಳು ಹೆಚ್ಚಾಗಬಹುದು. ನೆನಪಿಡಿ, ಇದು ಕೇವಲ ಗ್ರಹಗಳ ಆಟ, ವಾಸ್ತವವಲ್ಲ. ಸಂಶಯವನ್ನು ನಿಮ್ಮ ಸಂಬಂಧದ ಮೇಲೆ ಹತೋಟಿ ಸಾಧಿಸಲು ಬಿಡಬೇಡಿ. ನೀವು ತುಂಬಾ ವಿಷಕಾರಿಯಾಗಿರುವ ಸಂಬಂಧದಲ್ಲಿದ್ದು ಅದರಿಂದ ಸ್ವಾತಂತ್ರ್ಯ ಬಯಸುತ್ತಿದ್ದರೆ ಅಕ್ಟೋಬರ್ 2026ರಲ್ಲಿ ಕೇತುವಿನ ಸ್ಥಿತಿ ನಿಮಗೆ ಆ ಸಂಬಂಧದಿಂದ ಮುಕ್ತಿ ಕೊಡಿಸಬಹುದು. ಈ ಅಂತ್ಯ ಕೂಡ ಒಂದು ಹೊಸ ಆರಂಭಕ್ಕಾಗಿಯೇ ಆಗಿರುತ್ತದೆ. ಈಗ ನಾನು ಸಮಾಜದ ಆ ವರ್ಗದ ಬಗ್ಗೆ ಮಾತನಾಡಲು ಸಾಮಾನ್ಯವಾಗಿ ರಾಶಿಫಲಗಳಲ್ಲಿ ಕೇವಲ ಉದ್ಯೋಗ ಮತ್ತು ವ್ಯಾಪಾರದ ಬಗ್ಗೆ ಮಾತನಾಡುತ್ತಾರೆ. ಆದರೆ ಮನೆ ನಡೆಸುವ ಗೃಹಲಕ್ಷ್ಮಿಯ ಬಗ್ಗೆ ಯಾರೂ ಮಾತನಾಡುವುದಿಲ್ಲ. ಆದರೆ ತುಲಾರಾಶಿಯ ಮಹಿಳೆಯರಿಗೆ 2026 ಬಹಳ ವಿಶೇಷವಾದುದನ್ನು ತರುತ್ತಿದೆ. ಮೊದಲಿಗೆ ಮನೆಯ ವಾತಾವರಣದ ಬಗ್ಗೆ ಮಾತನಾಡೋಣ. ವರ್ಷದ ಆರಂಭ ಅಂದರೆ ಜನವರಿ ಮತ್ತು ಫೆಬ್ರವರಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಮಂಗಳ ನಿಮ್ಮ 4ನೇ ಮನೆಯಲ್ಲಿ ಉಚ್ಚರಾಗಿ ಕುಳಿತುಕೊಳ್ಳುತ್ತಾರೆ. ಇದರ ದ್ವಿಮುಖ ಪರಿಣಾಮವಿರುತ್ತದೆ. ಸಕಾರಾತ್ಮಕ ಪಕ್ಷವೆಂದರೆ ನಿಮ್ಮಲ್ಲಿ ಅದ್ಭುತ ಶಕ್ತಿ ಇರುತ್ತದೆ. ನೀವು ಮನೆಯ ಬಾಕಿ ಉಳಿದ ಕೆಲಸಗಳು, ನವೀಕರಣ ಅಥವಾ ಅಲಂಕಾರವನ್ನು ಬಹಳ ವೇಗವಾಗಿ ಮುಗಿಸುತ್ತೀರಿ. ಪ್ರಾಯಶಃ ನೀವು ಮನೆಗಾಗಿ ಯಾವುದಾದರೂ ಹೊಸ ದೊಡ್ಡ ವಸ್ತು, ಪೀಠೋಪಕರಣ ಅಥವಾ ಎಲೆಕ್ಟ್ರಾನಿಕ್ ಐಟಂ ಖರೀದಿಸಬಹುದು. ಆದರೆ ನಕಾರಾತ್ಮಕ ಪಕ್ಷವೆಂದರೆ ಮಂಗಳ ಅಗ್ನಿತತ್ವ. ಮನೆಯಲ್ಲಿ ನಿಮ್ಮ ಸ್ವಭಾವ ಸ್ವಲ್ಪ ಅಧಿಕಾರ ಚಲಾಯಿಸುವಂತಹದ್ದು ಅಥವಾ ಕೋಪದಿಂದ ಕೂಡಿದ್ದಾಗಿರಬಹುದು.
ಸಣ್ಣ ಪುಟ್ಟ ವಿಷಯಗಳಿಗೆ ಅತ್ತೆ ಮಾವ ಅಥವಾ ಪತಿಯೊಂದಿಗೆ ವಾದವಾಗಬಹುದು. ಆದ್ದರಿಂದ ಸಲಹೆ ಏನೆಂದರೆ, ಈ 2 ತಿಂಗಳುಗಳಲ್ಲಿ ನಿಮ್ಮ ಮಾತಿನಲ್ಲಿ ಸಿಹಿ ಇರಲಿ, ಇಲ್ಲದಿದ್ದರೆ ಮನೆಯ ಶಾಂತಿ ಕದಳಬಹುದು. ಎರಡನೇ ವಿಷಯ ನಿಮ್ಮ ಮಾನಗೌರವ. 2 ಜೂನ್ 2026ರ ನಂತರ ಯಾವಾಗ ಗುರು ನಿಮ್ಮ 10ನೇ ಮನೆಗೆ ಬರುತ್ತಾರೋ, ಇದು ನಿಮಗೂ ರಾಜಯೋಗವಿದ್ದಂತೆ. ನೀವು ಆಫೀಸ್ಗೆ ಹೋಗದಿದ್ದರೂ ಪರವಾಗಿಲ್ಲ, ಆದರೆ ನೀವು ಹೋಮ್ ಮಿನಿಸ್ಟರ್ ಆಗಿದ್ದೀರಿ. ಜೂನ್ ನಂತರ ಕುಟುಂಬ ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಯಾರು ಮೊದಲು ನಿಮ್ಮ ಶ್ರಮವನ್ನು ನಿರ್ಲಕ್ಷಿಸುತ್ತಿದ್ದರೋ ಅವರು ಈಗ ನಿಮ್ಮನ್ನು ಹೊಗಳುತ್ತಾರೆ. ನಿಮ್ಮ ಪತಿಯ ಏಳಿಗೆಯ ಹಿಂದೆ ನಿಮ್ಮ ಅದೃಷ್ಟ ಬಹಳ ದೊಡ್ಡ ಪಾತ್ರ ವಹಿಸುತ್ತದೆ. ಮೂರನೇ ವಿಷಯ, ನೀವು ಮನೆಯಲ್ಲೇ ಕುಳಿತು ಏನಾದರೂ ಮಾಡಲು ಬಯಸಿದ್ದರೆ ಈ ವರ್ಷ ಅತ್ಯುತ್ತಮವಾಗಿದೆ. ರಾಹು 5ನೇ ಮನೆಯಲ್ಲಿ ಮತ್ತು ಗುರು 10ನೇ ಮನೆಯಲ್ಲಿ. ಈ ಸಂಯೋಗ ಆ ಮಹಿಳೆಯರಿಗೆ ಸುವರ್ಣ ಅವಕಾಶವಾಗಿದೆ. ಯಾರು ಸೈಡ್ ಹಡ್ ಹಾಸ್ಟೆಲ್ ಉಪಕಸುಬು ಮಾಡಲು ಬಯಸುತ್ತಾರೋ, ನೀವು ಯಾವುದಾದರೂ ಬುಟಿಕ್, ಟಿಫಿನ್ ಸರ್ವಿಸ್, ಕೋಚಿಂಗ್, ಯೋಗ ಕ್ಲಾಸ್ ಅಥವಾ ಆನ್ಲೈನ್ ಬಿಸ್ನೆಸ್ ಶುರು ಮಾಡಲು ಯೋಚಿಸುತ್ತಿದ್ದರೆ ಜೂನ್ನಿಂದ ಅಕ್ಟೋಬರ್ ಸಮಯ ಅತ್ಯುತ್ತಮವಾಗಿದೆ. ನಿಮ್ಮ ಸೃಜನಶೀಲ ಆಲೋಚನೆ ನಿಮಗೆ ಮನೆಯಲ್ಲೇ ಕುಳಿತು ಒಳ್ಳೆಯ ಆದಾಯ ನೀಡಬಹುದು. ಇದರ ಜೊತೆಗೆ ಕೇತು 11ನೇ ಮನೆಯಲ್ಲಿ ಮತ್ತು ಗುರುವಿನ ದೃಷ್ಟಿ ಧನಭಾವದ ಮೇಲೆ ಇರುವುದರಿಂದ 2026ರಲ್ಲಿ ನೀವು ಮಾಡುವ ಗುಪ್ತ ಉಳಿತಾಯದಲ್ಲಿ ಭಾರೀ ಹೆಚ್ಚಳವಾಗುತ್ತದೆ. ನೀವು ಚಿನ್ನ, ಬೆಳ್ಳಿ ಅಥವಾ ಆಭರಣಗಳಲ್ಲಿ ಹೂಡಿಕೆ ಮಾಡಲು ಸಾಧ್ಯವಾಗುತ್ತದೆ. ಇದು ಭವಿಷ್ಯದಲ್ಲಿ ನಿಮ್ಮ ಕುಟುಂಬಕ್ಕೆ ಬಹಳ ಉಪಯೋಗಕ್ಕೆ ಬರುತ್ತದೆ. ಕೇವಲ ಒಂದು ಎಚ್ಚರಿಕೆ ವಹಿಸಬೇಕು. ರಾಹು 5ನೇ ಮನೆಯಲ್ಲಿರುವುದರಿಂದ ಮತ್ತು 5ನೇ ಮನೆ ಹೊಟ್ಟೆಯದ್ದಾಗಿರುವುದರಿಂದ ಮತ್ತು ನೀವು ಅಡುಗೆ ಮನೆಯ ರಾಣಿಯಾಗಿರುವುದರಿಂದ ನೀವು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ತರಕಾರಿ ಹೆಚ್ಚುವಾಗ ಅಥವಾ ಅಡುಗೆ ಮಾಡುವಾಗ ಫೆಬ್ರವರಿಯಲ್ಲಿ ಗಮನವಿರಲಿ ಮತ್ತು ಹಳಸಿದ ಆಹಾರ ತಿನ್ನುವುದನ್ನು ತಪ್ಪಿಸಿ, ಏಕೆಂದರೆ ಹೊಟ್ಟೆಯ ಸೋಂಕು ನಿಮ್ಮನ್ನು ಕಾಡಬಹುದು. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯ ಸ್ಥಿತಿ. ನಿಮ್ಮ ರೋಗನಿರೋಧಕ ಶಕ್ತಿ ಬಹಳ ಬಲವಾಗಿರುತ್ತದೆ. ಯಾವುದಾದರೂ ಹಳೆಯ ಕಾಯಿಲೆ ನಿಮ್ಮನ್ನು 2024ರಿಂದ 25ರಿಂದ ಕಾಡುತ್ತಿದ್ದರೆ 2026ರಲ್ಲಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಸಿಗುತ್ತದೆ. ಆದರೆ ರಾಹು 5ನೇ ಮನೆಯಲ್ಲಿದ್ದಾರೆ. 5ನೇ ಮನೆ ಹೊಟ್ಟೆಯದ್ದು. ನಮ್ಮ ಡೇಟಾ ಪ್ರಕಾರ ನೀವು ಇಡೀ ವರ್ಷ ಫುಡ್ ಪಾಯ್ಸನಿಂಗ್, ಲಿವರ್ ಸಮಸ್ಯೆ ಅಥವಾ ಅಜೀರ್ಣದ ಬಗ್ಗೆ ಎಚ್ಚರದಿಂದಿರಬೇಕು. ಹೊರಗಿನ ಊಟ ಕಡಿಮೆ ಮಾಡಿ. ಜೊತೆಗೆ ಅಕ್ಟೋಬರ್ 2026ರಲ್ಲಿ ಸೂರ್ಯ ನಿಮ್ಮ ರಾಶಿಯಲ್ಲಿ ನೀಚರಾಗುತ್ತಾರೆ. ಆಗ ತಲೆನೋವು ಮತ್ತು ಕಣ್ಣಿನ ಸಮಸ್ಯೆ ಉಂಟಾಗಬಹುದು. ಆ ತಿಂಗಳು ನಿಮ್ಮ ಆರೋಗ್ಯದ ಬಗ್ಗೆ ಯಾವುದೇ ನಿರ್ಲಕ್ಷ್ಯ ವಹಿಸಬೇಡಿ. ವಿದ್ಯಾರ್ಥಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ವರ್ಷದ ಆರಂಭ ಸ್ವಲ್ಪ ದಾರಿ ತಪ್ಪಿಸುವಂತಿರಬಹುದು. ರಾಹು ಮತ್ತು ಶನಿಯ ಪ್ರಭಾವ ಓದಿನಲ್ಲಿ ಮನಸ್ಸು ಕೊಡಲು ಬಿಡುವುದಿಲ್ಲ. ಆದರೆ 27 ಜುಲೈ ನಂತರ ಯಾವಾಗ ಶನಿ ವಕ್ರಿಯಾಗುತ್ತಾರೋ ಮತ್ತು ಗುರು ಸಂಪೂರ್ಣವಾಗಿ ಪವರ್ನಲ್ಲಿ ಇರುತ್ತಾರೋ ಆಗ ಶಿಕ್ಷಣದಲ್ಲಿ 100% ಯಶಸ್ಸು ಸಿಗುತ್ತದೆ. ವಿದೇಶ ಪ್ರಯಾಣದ ಬಗ್ಗೆ ಹೇಳುವುದಾದರೆ ಶನಿ 6ನೇ ಮನೆಯಿಂದ 12ನೇ ಮನೆಯನ್ನು ನೋಡುತ್ತಿದ್ದಾರೆ. ಯಾವ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣ ಪಡೆಯಲು ಬಯಸುತ್ತಾರೋ ಅವರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳು ಅತ್ಯಂತ ಪ್ರಬಲವಾಗಿದೆ. ವೀಸಾ ಸಿಗುವ ಅಥವಾ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಆಗುವ ಪೂರ್ಣ ಅವಕಾಶಗಳಿವೆ. ಸಂತಾನ ಸುಖಕ್ಕಾಗಿ ವರ್ಷದ ಮೊದಲ ಭಾಗ ಅಂದರೆ 22 ಒಂದು ಚೇತರಿಕೆ ಮತ್ತು ಯಶಸ್ಸಿನ ವರ್ಷವಾಗಿದೆ. ಆರಂಭದಲ್ಲಿ ಸಂಘರ್ಷವಿದೆ, ಆದರೆ ಕೊನೆಯಲ್ಲಿ ಜಯ ನಿಮ್ಮದೇ. ಇದನ್ನು ನಾವು ನಿಧಾನ, ಆರಂಭ, ಸ್ಫೋಟಕ, ಅಂತ್ಯ ಎಂದು ಕರೆಯಬಹುದು. 4 ದಿನಾಂಕಗಳನ್ನು ನಿಮ್ಮ ಗೋಡೆಯ ಮೇಲೆ ಬರೆದಿಟ್ಟುಕೊಳ್ಳಿ. ಮೊದಲನೆಯದು 15 ಜನವರಿಯಿಂದ 23 ಫೆಬ್ರವರಿ, ಯಾವಾಗ ಮಂಗಳ ಉಚ್ಚರಾಗಿರ್ತಾರೆ. ಈ ಸಮಯದಲ್ಲಿ ಆಸ್ತಿ ಖರೀದಿಸಿ, ಆದರೆ ಮನೆಯಲ್ಲಿ ಜಗಳವಾಡಬೇಡಿ ಮತ್ತು ಕೆಲಸ ಬಿಡಬೇಡಿ. ಎರಡನೇ ಮತ್ತು ಅತ್ಯಂತ ಮುಖ್ಯವಾದ ದಿನಾಂಕ 2 ಜೂನ್ 2026, ಯಾವಾಗ ಗುರುರು ರಾಶಿ ಪರಿವರ್ತನೆ ಮಾಡಿ ಹಂಸಯೋಗ ಶುರುವಾಗುತ್ತದೆ. ಇದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್. ಮೂರನೇ ದಿನಾಂಕ 27 ಜುಲೈ, ಯಾವಾಗ ಶನಿ ವಕ್ರಿಯಾಗುತ್ತಾರೆ. ಈ ಸಮಯದಲ್ಲಿ ಯಾವುದೇ ಹೊಸ ಸಾಲ ತೆಗೆದುಕೊಳ್ಳಬೇಡಿ ಮತ್ತು ಯಾರಿಗೂ ಹಣ ಸಾಲ ಕೊಡಬೇಡಿ. ಮತ್ತು ನಾಲ್ಕನೆಯದು ಅಕ್ಟೋಬರ್ 2026, ಯಾವಾಗ ಸೂರ್ಯ ನೀಚರಾಗುತ್ತಾರೆ. ಈ ಸಮಯದಲ್ಲಿ ಆರೋಗ್ಯದ ಗಮನವಿರಲಿ. ಅತಿ ದೊಡ್ಡ ಎಚ್ಚರಿಕೆ ಎಂದರೆ ರಾಹು 5ನೇ ಮನೆಯಲ್ಲಿ ನಿಮ್ಮನ್ನು ಶಾರ್ಟ್ಕಟ್ ಅಡ್ಡದಾರಿ ಹಿಡಿಯಲು ಪ್ರಚೋದಿಸುತ್ತಾರೆ. ಬೆಟ್ಟಿಂಗ್, ಜೂಜು ಅಥವಾ ತುಂಬಾ ರಿಸ್ಕ್ ಇರುವ ಶೇರ್ ಟ್ರೇಡಿಂಗ್ನಿಂದ ದೂರವಿರಿ. ರಾಹು ಆಸೆ ತೋರಿಸುತ್ತಾರೆ, ಆದರೆ ನೀವು ಶನಿಯ ಶ್ರಮ ಮತ್ತು ಗುರುವಿನ ಪ್ರಾಮಾಣಿಕತೆಯ ದಾರಿಯಲ್ಲಿ ನಡೆಯಬೇಕು. ಸಮಸ್ಯೆಗಳಿದ್ದರೆ ಪರಿಹಾರವೂ ನಮ್ಮ ಸನಾತನ ಜ್ಯೋತಿಷ್ಯದಲ್ಲಿ ಇದೆ. 26ನ್ನು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಮಾಡಿಕೊಳ್ಳಲು ನೀವು ಈ 3 ಸಿದ್ಧ ಪರಿಹಾರಗಳನ್ನು ಮಾಡಬೇಕು. ನೆನಪಿಡಿ, ಪರಿಹಾರಗಳು ಲಂಚವಲ್ಲ, ಇವು ಗ್ರಹ. ಎರಡನೇ ಪರಿಹಾರ ಸೂರ್ಯನಿಗೆ ಅರ್ಘ್ಯ ನೀಡುವುದು.
2026 ಸೂರ್ಯನ ವರ್ಷ. ವೃತ್ತಿ ಜೀವನದಲ್ಲಿ ಅಧಿಕಾರ ಮತ್ತು ಬಡ್ತಿ ಪಡೆಯಲು ಸೂರ್ಯನ ಆಶೀರ್ವಾದ ಅತ್ಯಗತ್ಯ. ಪ್ರತಿದಿನ ಬೆಳಿಗ್ಗೆ ತಾಮ್ರದ ಪಾತ್ರೆಯಲ್ಲಿ ನೀರು, ಸ್ವಲ್ಪ ಕುಂಕುಮ ಮತ್ತು ಅಕ್ಕಿ ಹಾಕಿ ಉದಯಿಸುವ ಸೂರ್ಯನಿಗೆ ಅರ್ಘ್ಯ ನೀಡಿ ಮತ್ತು ಹೀಗೆ ಪ್ರಾರ್ಥಿಸಿ: ಹೇ ಸೂರ್ಯದೇವ, ನೀವು ಜಗತ್ತಿಗೆ ಹೇಗೆ ಬೆಳಕು ನೀಡುತ್ತೀರೋ ಹಾಗೆಯೇ ನನ್ನ ವೃತ್ತಿ ಜೀವನವನ್ನೂ ಬೆಳಗಿಸಿ. 3ನೇ ಪರಿಹಾರ: ಲಗ್ನಾಧಿಪತಿ ಶುಕ್ರ ಮತ್ತು ಹನುಮಂತನಿಗಾಗಿ. ನೀವು ತುಲಾರಾಶಿಯವರು, ನಿಮ್ಮ ಸಿಂಹ ಸ್ವಾಮಿ ಶುಕ್ರ. ಪ್ರತಿದಿನ ಶುಕ್ರನ ಬೀಜ ಮಂತ್ರ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಎಂದು 108 ಬಾರಿ ಜಪಿಸಿ. ಮತ್ತು ಮಂಗಳನ ದುಷ್ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಲು ಪ್ರತಿದಿನ ಹನುಮಾನ್ ಚಾಲೀಸಾ ಪಠಿಸಿ. ಒಂದು ಪ್ರಾಯೋಗಿಕ ಪರಿಹಾರವೇನೆಂದರೆ 23 ಫೆಬ್ರವರಿವರೆಗೆ ಮೌನ ವ್ರತವನ್ನು ಅಭ್ಯಾಸ ಮಾಡಿ. ಅಂದರೆ ಅವಶ್ಯಕತೆ ಇದ್ದರೆ ಮಾತ್ರ ಮಾತನಾಡಿ. ವ್ಯರ್ಥ ವಿವಾದಗಳಲ್ಲಿ ನಿಮ್ಮ ಶಕ್ತಿಯನ್ನು ಹಾಳು ಮಾಡಿಕೊಳ್ಳಬೇಡಿ. ಹಾಗಾದರೆ ಸ್ನೇಹಿತರೆ, ಇದಾಗಿತ್ತು ತುಲಾರಾಶಿಯ 2026ರ ಸಂಪೂರ್ಣ ಲೆಕ್ಕಾಚಾರ. ನನಗೆ ಗೊತ್ತು, ಹಿಂದಿನ ಪ್ರಯಾಣ ಕಷ್ಟಕರವಾಗಿತ್ತು, ಗಾಯಗಳು ಆಳವಾಗಿದ್ದವು. ಆದರೆ ನಂಬಿಕೆ ಇಡಿ, ಬ್ರಹ್ಮಾಂಡ ಎಂದಿಗೂ ಯಾರ ಸಾಲವನ್ನೂ ಇಟ್ಟುಕೊಳ್ಳುವುದಿಲ್ಲ. 22 ಆ ಚೆಕ್ ಆಗಿದೆ. ಇದನ್ನು ಪ್ರಕೃತಿ ನಿಮಗೆ ಸಹಿ ಹಾಕಿ ನೀಡಲಿದೆ. ಜೂನ್ 22ರ ನಂತರ ನೀವು ಹಿಂದಿರುಗಿ ನೋಡಿದಾಗ ನಿಮ್ಮ ಶ್ರಮ ಮತ್ತು ನಿಮ್ಮ ಹೋರಾಟದ ಬಗ್ಗೆ ನಿಮಗೆ ಹೆಮ್ಮೆ ಎನಿಸುತ್ತದೆ. ಹಂಸಯೋಗ ಮತ್ತು ಅಖಂಡ ಧನ. ಈ ಆಳವಾದ ವಿಶ್ಲೇಷಣೆ ನಿಮಗೆ ಒಂದು ಹೊಸ ದಿಕ್ಕು ಮತ್ತು ಹೊಸ ಭರವಸೆಯನ್ನು ನೀಡಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮ್ಮ ಮನಸ್ಸನ್ನು ಮುಟ್ಟಿದ್ದರೆ, ಇದರಿಂದ ನಿಮಗೆ ಸಹಾಯವಾಗುತ್ತದೆ ಎಂದು ನಿಮಗೆ ಅನಿಸಿದರೆ ಈ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ. ತುಲಾರಾಶಿಯ ನಿಮ್ಮ ಎಲ್ಲಾ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಶೇರ್ ಮಾಡಿ. ಇದರಿಂದ ಅವರೂ ತಮ್ಮ ಸುವರ್ಣ ಭವಿಷ್ಯಕ್ಕಾಗಿ ತಯಾರಾಗಬಹುದು. ಮತ್ತು ಹೌದು, ನಾವು ಇದೇ ರೀತಿ ಆಳವಾದ ವಿಡಿಯೋಗಳನ್ನು ಮಾಡುತ್ತಿರಲು ನೀವು ಬಯಸಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ನಿಮ್ಮ ಸಲಹೆ ಮತ್ತು ಪ್ರಶ್ನೆಗಳನ್ನು ಕೆಳಗೆ ಕಮೆಂಟ್ನಲ್ಲಿ ಬರೆಯಿರಿ. ನಾನು ಪ್ರತಿ ಕಮೆಂಟ್ ಓದಲು ಪ್ರಯತ್ನಿಸುತ್ತೇನೆ. ದೇವರು ನಿಮ್ಮೆಲ್ಲರನ್ನೂ ಆರೋಗ್ಯವಾಗಿ, ಸಂಪನ್ನವಾಗಿ ಇಡಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಓಂ ನಮಃ ಶಿವಾಯ. ಹರ್ ಹರ್ ಮಹಾದೇವ್.